ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಒಂದು ಹೊಸ ಬಾಂಬ್ ಸ್ಫೋಟ ಮಾಡಿದೆ. ಸ್ಫೋಟಕ ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದಾರೆ ದಳಪತಿಗಳು. ಮನೆ ಮನೆ ಮತಪಟ್ಟಿ ಪರಿಷ್ಕರಣೆ ಬದಲು ಚೌಟ್ರಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇದ್ದಾರಂತೆ. ರಾಮನಗರ ಕ್ಷೇತ್ರದಲ್ಲಿ ಎಸ್ಐಆರ್ ಮಹಾಲೋಪದ ಆರೋಪ ಕೇಳಿ ಬರ್ತಾ ಇದೆ. ಸಮುದಾಯ ಭವನದಲ್ಲೇ ಕುಳಿತು ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದ್ದಾರಂತೆ. ವಿಡಿಯೋ ಸಾಕ್ಷಿ ಸಮೇತ ಜೆಡಿಎಸ್ ಆರೋಪವನ್ನ ಮಾಡ್ತಾ ಇರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಮನೆ ಮನೆಗೆ ಮತಪಟ್ಟಿ ಪರಿಷ್ಕರಣೆ ಹೋಗೋದ ಬದಲು ಚೌಟ್ರಿಯಲ್ಲಿ ಎಲ್ಲಾರನ್ನೂ ಒಂದು ಕಡೆ ಕರೆಸಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇದ್ದಾರಂತೆ. ಬಟ್ ಇದು ಈ ರೀತಿಯಾಗಿ ಆಗ್ಬಾರ್ದು. ಇದು ನಿಜಾನೇ ಆದ್ರೆ ಈ ರೀತಿಯಾಗಿ ಮಾಡೋದು ಮಹಾ ತಪ್ಪು. ಮನೆ ಮನೆಗೆ ಹೋಗ್ಬೇಕು. ರಾಮನಗರ ಕ್ಷೇತ್ರದಲ್ಲಿ ಎಸ್ಐಆರ್ ಮಹಾಲೋಪದ ಆರೋಪ ಮಾಡಲಾಗ್ತಾ ಇದೆ. ಈಗ ಸಮುದಾಯ ಭವನದಲ್ಲೇ ಕುಳಿತು ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದ್ದಾರಂತೆ. ವಿಡಿಯೋ ಸಾಕ್ಷಿ ಸಮೇತ ನಿಖಿಲ್ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ದಾರೆ. ನೋಡಿ ಅಲ್ಲಿ ಅವರದ್ದೇ ಒಂದು ಪೇಜ್ ನಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿರೋದು ನಿಖಿಲ್ ಕುಮಾರಸ್ವಾಮಿ ಅವರು ವಿತ್ ಫೋಟೋ ವಿಡಿಯೋ. ನಿಖಿಲ್ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿರುವಂತ ಪೋಸ್ಟ್ ಅನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಎಸ್ಐಆರ್ ಪ್ರಕ್ರಿಯೆ ಹೇಗಾಗಬೇಕು ಅದೇ ರೀತಿಯಾಗಿ ಆಗಬೇಕು. ಕೆಲವೊಂದಿಷ್ಟು ನಿಯಮಾವಳಿಗಳಿದಾವೆ. ಪ್ರತಿ ಮನೆಗೆ ಹೋಗ್ಬೇಕು. ಅಲ್ಲಿದ್ದಾರೆ ಅಂತ ಜನ ಇದ್ದಾರೆ, ಆ ಮನೆಯಲ್ಲಿ ಇದ್ದಾರೆ, ಎಷ್ಟು ಜನ ಇದ್ದಾರೆ ಎಲ್ಲದರ ಬಗ್ಗೆಯೂ ಕೂಡ ತಿಳ್ಕೊಳ್ಬೇಕು. ಅದನ್ನ ಬಿಟ್ಟು ಈ ರೀತಿಯಾಗಿ ಒಂದು ಯಾವುದೋ ಚೌಲ್ಟ್ರಿಯಲ್ಲಿ ಕೂತ್ಕೊಂಡು ಎಲ್ಲಾ ಜನರನ್ನ ಅಲ್ಲೇ ಕರೆಸ್ಕೊಂಡು ಮಾಡೋದು ರೂಲ್ಸ್ ಅಲ್ಲ, ಅದು ನಿಯಮ ಇಲ್ಲ.